ಬೆಂಗಳೂರಿನ ಮತ್ತೊಂದು ಶಾಲೆಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಇಮೇಲ್ ಮಾಡಿ ಬಾಂಬ್ ಇಟ್ಟಿರೋದಾಗಿ ಬೆದರಿಸಲಾಗಿತ್ತು. ಕೇಂದ್ರೀಯ ವಿದ್ಯಾಲಯ ಭಾರತೀಯ ವಿದ್ಯಾಸಂಸ್ಥೆಗೆ ಇಮೇಲ್ ಬಂದಿತ್ತು. ಈ ವಿದ್ಯಾಸಂಸ್ಥೆಗೆ ಇಮೇಲ್ ಮಾಡಿರುವಂತಹ ಕಿಡಿಗೇಡಿಗಳು ಬೆಳಗ್ಗೆ 10:20ಕ್ಕೆ ಬ್ಲಾಸ್ಟ್ ಆಗುತ್ತೆ ಬಾಂಬ್ ಅಲ್ಲಿ ಅಂತ ಹೇಳಿ ಇಮೇಲ್ ಮಾಡಲಾಗಿತ್ತು. ಸ್ಕೂಲ್ ಒಳಗೆ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಕೂಡ ಬಂದಿತ್ತು. ಆ ಬೆದರಿಕೆ ಇಮೇಲ್ ಅದಾಗಿದೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಆ ಸ್ಕೂಲಿನ ಪ್ರಾಂಶುಪಾಲರು ದೂರನ್ನ ನೀಡ್ತಾರೆ. ಪೊಲೀಸ್ ಹಾಗೂ ಬಾಂಬ್ ಸ್ಕ್ವಾಡ್ನಿಂದ ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಯಾವ ಇಮೇಲ್ನಿಂದ ಇಮೇಲ್ ID ಮೇಲ್ ಬಂದಿದೆಯಲ್ಲ, ಸೊ ಅದರ ಬಗ್ಗೆಯೂ ಕೂಡ ಅಲ್ಲಿ ಅದನ್ನ ಅಟ್ಯಾಚ್ ಮಾಡೋ ಮೂಲಕ ದೂರನ್ನ ನೀಡಲಾಯಿತು. ಕೇಂದ್ರೀಯ ವಿದ್ಯಾಲಯದಲ್ಲಿ ಈ ಇಮೇಲ್ ಬಂದಿತ್ತು. ಸೊ ಇಂತಹ ಇಮೇಲ್ ಬಂದಂತಹ ಸಂದರ್ಭದಲ್ಲಿ ಸ್ಪೆಷಲಿ ಪ್ಯಾನಿಕ್ ಆಗೋದು ಸಹಜ. ಆದರೆ ಇವಾಗಂತೂ ಇಂತಹ ಬೆದರಿಕೆ ಇಮೇಲ್ಗಳು ಬರೋದಂತೂ ಕಾಮನ್ ಆಗಿಬಿಟ್ಟಿದೆ. ಹಾಗಾದರೆ ಇದನ್ನ ಯಾರು ಮಾಡ್ತಿದ್ದಾರೆ, ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ. ಕೇಂದ್ರೀಯ ವಿದ್ಯಾಲಯದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ಸಂದೇಶ್, ಬೆದರಿಸೋದು ಎಲ್ಲ ನೋಡಿದ್ದೀವಿ, ಕರೆ ಬರೋದು ನೋಡಿದ್ದೀವಿ, ಆದರೆ ಇಮೇಲ್ ಮಾಡಿ ಬೆದರಿಕೆ ಹಾಕೋದು ಇವಾಗ ಅದು ಸಾಮಾನ್ಯವಾಗಿಬಿಟ್ಟಿದೆ. ಸೊ ಈಗಲೂ ಕೂಡ ಕೇಂದ್ರೀಯ ವಿದ್ಯಾಲಯಕ್ಕೆ ಇಮೇಲ್ ಮೂಲಕ ಬೆದರಿಕೆ ಹಾಕಲಾಗಿತ್ತಂತೆ. ಹಾಗಾದರೆ ಆ ಮೇಲ್ನಲ್ಲಿ ಏನೆಲ್ಲ ಉಲ್ಲೇಖವಾಗಿತ್ತು, ಅದಾದ ನಂತರ ಆಗಿರುವಂಥ ಬೆಳವಣಿಗೆಗಳು ಏನೇನಲ್ಲಿ? ಸಭಾ ಪ್ರಮುಖವಾಗಿ ಮತ್ತೊಂದು ವಿದ್ಯಾಸಂಸ್ಥೆಗೆ ಈಗ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿರುವಂಥದ್ದು. ಕಳೆದ 30ನೇ ತಾರೀಕು ಬೆಳಗ್ಗೆ 10:20 ಸುಮಾರಿಗೆ ಒಂದು ಇಮೇಲ್ ಬರುತ್ತೆ. ಕಾಲೇಜಿನ ಅಂದರೆ ಕೇಂದ್ರೀಯ ವಿದ್ಯಾಲಯದ ಒಂದು ಮೇಲ್ ID ಏನಿದೆ, ಜಿಮೇಲ್ ID, ಆ ಜಿಮೇಲ್ IDಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ನಲ್ಲಿ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡಿರ್ತಾರೆ 10:20 ಸುಮಾರಿಗೆ ಬಾಂಬ್ ಒಳಗಡೆ, ಅಂದರೆ ಆ ಒಂದು ವಿದ್ಯಾಸಂಸ್ಥೆಯ ಒಳಗಡೆ ಬಾಂಬನ್ನು ಇಟ್ಟಿದ್ದೀವಿ, ಆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಇಷ್ಟನ್ನು ಮಾತ್ರ ಬರೆದು ಮೇಲನ್ನು ಮಾಡಿರ್ತಾರೆ. ಆ ಮೇಲ್ ID ಕೂಡ ಈಗಾಗಲೇ ಸಾವುಕಾರ ಶ್ರೀನಿವಾಸುಲು ಅನ್ನೋ ಒಂದು, ಅಂದರೆ ಶ್ರೀನಿವಾಸ್ ವಸಾರ ಅನ್ನೋ ಒಂದು ಮೇಲ್ IDಯಿಂದ ಈಗ ಮೇಲ್ ಬಂದಿರುವಂಥದ್ದು. ಹಾಗಾಗಿ ಈಗ ಸದ್ಯ ಮೇಲ್ ID ಆಧಾರದ ಮೇಲೆ ಯಾವಾಗ 10:20ಕ್ಕೆ ಮೇಲ್ ಬರುತ್ತೋ, ಮೇಲ್ ಬಂದ ನಂತರ ಆ ವಿದ್ಯಾಸಂಸ್ಥೆಯ ಪ್ರಿನ್ಸಿಪಲ್ ಅಮೃತ್ ಬಾಲಾ ಅವರು ನೇರವಾಗಿ ಯಶವಂತಪುರ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಆಧರಿಸಿ ಬಂದಂತ ಯಶವಂತಪುರ ಪೊಲೀಸರು ಹುಸಿ ಬಾಂಬ್ ಕರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಬಾಂಬ್ ಸ್ಕ್ವಾಡ್ ಜೊತೆ ಬಂದು ಕಂಪ್ಲೀಟ್ ಆದ ಒಂದು ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆ ಮಾಡಿದ ಬಳಿಕ ಇದೊಂದು ಹುಸಿ ಬಾಂಬ್ ಕರೆ ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಪ್ರಿನ್ಸಿಪಲ್ ಅವರ ದೂರಿನ ಆಧಾರದ ಮೇಲೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗುತ್ತೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಇಂಟೆನ್ಷನ್ ಏನು ಅನ್ನೋದು ಪ್ರಮುಖವಾಗ್ತಾ ಹೋಗುತ್ತೆ. ಯಾಕಂದ್ರೆ ಯಾವುದೇ ಕಾಲೇಜಿಗೆ ಸಂಬಂಧಪಟ್ಟಂತೆ ಅಥವಾ ಈ ಹಿಂದೆ ಬಂದಂತ ಹುಸಿ ಬಾಂಬ್ ಕರೆಗಳಿಗೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ಈ ಹುಸಿ ಬಾಂಬ್ ಕರೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಯಾಕಂದ್ರೆ ಯಾವ ಒಂದು ಮೇಲ್ ID ಇಂದ ಬಂದಿದೆ, ಜೊತೆಗೆ ಯಾವ ಒಂದು IP ಅಡ್ರೆಸ್ ಮುಖಾಂತರ ಅಥವಾ ಹೊರದೇಶದಿಂದ ಈ ಒಂದು ಇಮೇಲ್ ಬಂದಿದೆಯಾ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇರೋದ್ರಿಂದ ಅದನ್ನ ಭೇದಿಸುವಂತ ಕೆಲಸವನ್ನ, ಅಂದ್ರೆ ಪ್ರತಿಯೊಂದು ಬಾಂಬ್ ಬೆದರಿಕೆ ಕರೆಯನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಟೈಮ್ ಡ್ಯೂರೇಷನ್ ಏನಿದೆ, ಇದು ಸಪೋಸ್ ಏನಾದರೂ ಈಗಾಗಲೇ ಸ್ವಿಟ್ಜರ್ಲ್ಯಾಂಡ್ ನಿಂದ ಸಾಕಷ್ಟು ಕರೆಗಳು ಕೂಡ ಬಂದಿದ್ರಿಂದ ಯಾಕೆ ಹೊರದೇಶದಿಂದ ಈ ರೀತಿಯ ಕರೆಗಳನ್ನ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಈ ಟೈಮ್ ಡ್ಯೂರೇಷನ್ಗಳು ಏನಿರ್ತಾವೆ, ಅಂದ್ರೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿದ ಬಳಿಕ ಪೊಲೀಸರು ಎಷ್ಟೊತ್ತಿಗೆ ಬರ್ತಾರೆ, ಯಾವ ರೀತಿ ಹುಸಿ ಬಾಂಬ್ ಕರೆನಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಜೊತೆಗೆ ಬಾಂಬ್ ಸ್ಕ್ವಾಡ್ ಎಷ್ಟೊತ್ತಿಗೆ ಬರುತ್ತೆ, ಇದೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡುವಂತ ಕೆಲಸವನ್ನ ಉಗ್ರರು ಕೂಡ ಮಾಡ್ತಾರೆ. ಹಾಗಾಗಿ ಇಲ್ಲಿ ಆ ಉಗ್ರರು ಅಥವಾ ಉಗ್ರ ಚಟುವಟಿಕೆ ಸಂಬಂಧಪಟ್ಟಂತೆ ಏನಾದರೂ ಕರೆಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಟ್ರಯಲ್ ಏನಾದರೂ ಮಾಡ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಕೂಡ ಕಾಲೇಜಿನ ಒಂದು ಕಾನ್ಫ್ಲಿಕ್ಟ್ಗಳು ಏನಿರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಲೇಜಿನಲ್ಲಿರುವವರೇ, ಅಂದರೆ ಕಾಲೇಜಿಗೆ ಸಂಬಂಧಪಟ್ಟವರೇ ಯಾರಾದರೂ ಈ ರೀತಿಯ ಕರೆಗಳನ್ನು ಮಾಡ್ತಾ ಇದ್ದಾರಾ, ಇದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಯಶವಂತಪುರ ಪೊಲೀಸರು ಕೂಡ ಅವತ್ತೇ 30ನೇ ತಾರೀಕಿಗೆ ಈಗಾಗಲೇ ಕೇಸನ್ನು ದಾಖಲು ಮಾಡಿಕೊಂಡು ಅದರ ಹಿಂದಿನ, ಅಂದರೆ ಆ ಒಂದು ಹುಸಿ ಬಾಂಬ್ ಕರೆಯ ಹಿಂದಿನ ಉದ್ದೇಶವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು, ಜೊತೆಗೆ ಎಲ್ಲಿಂದ ಬಂತು ಅನ್ನೋದು ಗೊತ್ತಾದ್ರೆ ಈ ಹಿಂದೆ ಬಂದಿದ್ದಂತ ಕರೆಗಳಿಗೂ ಇದಕ್ಕೂ ಸಾಮ್ಯತೆ ಇದೆಯಾ, ಅಂದ್ರೆ ಎಲ್ಲವೂ ಕೂಡ ಒಬ್ಬರೇ ಮಾಡ್ತಾ ಇದ್ದಾರಾ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಸದ್ಯ ಈಗ ಯಶವಂತಪುರ ಪೊಲೀಸರು FIR ಅನ್ನ ದಾಖಲು ಮಾಡಿಕೊಂಡು ಆ ಕುರಿತಂತೆ ತನಿಖೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.